ಸಾಯಿರಾಮ್. ಓಂ ಸಾಯಿನಾಥಾಯ ನಮಃ. ನನ್ನ ಎಲ್ಲ ಪ್ರೀತಿಯ ಭಕ್ತರೇ, ನಿಮ್ಮೆಲ್ಲರಿಗೂ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ಗೆ ಸ್ವಾಗತ. ಯಾರೆಲ್ಲ ನಮ್ಮ ಸಾಯಿ ತ್ರಿಲೋಕೇಶು ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ವೋ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಹಾಗೂ ಸಾಯಿ ಸಂದೇಶಗಳನ್ನು ತಿಳಿದುಕೊಳ್ಳಿ. ಬನ್ನಿ, ಈ ದಿನ ಬಾಬಾ ಅವರು ಏನನ್ನ ಸಂದೇಶ ತಿಳಿಸಲಿದ್ದಾರೆ ಎಂದು ನೋಡೋಣ. ಬ್ರಹ್ಮಾಂಡದ ಈ ದಿವ್ಯ ಸಂದೇಶವು ಈ ಕ್ಷಣದಲ್ಲಿ ನಿಮ್ಮ ಕಣ್ಣ ಮುಂದೆ ಬಂದಿದೆ ಎಂದರೆ ಇದು ಕೇವಲ ಕಾಕತಾಳೀಯ ಖಂಡಿತ ಅಲ್ಲ. ಇದು ಆ ಪರಮಾತ್ಮನ, ಆ ಸಾಯಿನಾಥನ ಇಚ್ಛೆ. ನೀವು ಪಡುತ್ತಿದ್ದ ಕಷ್ಟಗಳಿಗೆ ಕೊನೆ ಹಾಡಲು ಸ್ವತಃ ಆ ದೇವನೇ ಈ ಸಂದೇಶವನ್ನು ನಿಮ್ಮ ಬಳಿ ತಲುಪಿಸಿದ್ದಾನೆ. ಇಂದಿನಿಂದ ನಿಮ್ಮ ಹಣೆಬರಹ ಬದಲಾಗಲಿದೆ. ಈ ವಿಡಿಯೋವನ್ನು ಕೊನೆಯವರೆಗೂ ಪೂರ್ತಿಯಾಗಿ ಕೇಳಿ. ನಿಮ್ಮ ಜೀವನದಲ್ಲಿ ಆಗುವ ಪವಾಡವನ್ನು ನೀವೇ ನೋಡಿ. ಬ್ರಹ್ಮಾಂಡದ ಈ ದಿವ್ಯ ಮತ್ತು ಅಲೌಕಿಕ ಸಂದೇಶವು ಈ ಕ್ಷಣ ನಿಮ್ಮ ಕಣ್ಣ ಮುಂದೆ ಹಾದು ಹೋಗುತ್ತಿದ್ದರೆ, ನನ್ನ ಪ್ರೀತಿಯ ಮಗನೇ, ಮಗಳೇ, ಇದು ಕೇವಲ ಕಾಕತಾಳೀಯವಲ್ಲ. ಈ ಸಂದೇಶವು ಈಗಲೇ ನಿನಗೆ ತಲುಪಬೇಕೆಂಬುದು ನನ್ನ ಇಚ್ಛೆಯಾಗಿದೆ. ಬ್ರಹ್ಮಾಂಡವು ಈ ಸಂದೇಶದ ಮೂಲಕ ನಿನಗೆ ಒಂದು ವಿಷಯವನ್ನು ತಿಳಿಸಲು ಬಯಸುತ್ತಿದೆ. ನಿನ್ನ ದಾರಿಯಲ್ಲಿ ಯಾವುದೇ ದೊಡ್ಡ ಕಷ್ಟಗಳು ಅಥವಾ ಅಡೆತಡೆಗಳು ಬರುವುದಿಲ್ಲ. ನೀನು ಮಾಡಿದ ಪುಣ್ಯದ ಫಲಗಳು ಈಗ ನಿನಗೆ ಪ್ರಚುರ ಪ್ರಮಾಣದಲ್ಲಿ ಸಿಗಲಿವೆ. ಧನಾತ್ಮಕ ಶಕ್ತಿಗಳು ನಿನ್ನ ಜೊತೆಯಾಗಿವೆ. ನಿನಗಾಗಿ ಹೊಸ ಯಶಸ್ಸಿನ ಬಾಗಿಲುಗಳು ತೆರೆಯುತ್ತಿವೆ. ನೀನು ಎಲ್ಲೇ ಹೋದರೂ ನಿನಗೆ ಗೌರವ, ಪ್ರಶಂಸೆ ಸಿಗುತ್ತದೆ. ನೀನು ಮಾಡುವ ಕೆಲಸಗಳಲ್ಲಿ ದೊಡ್ಡ ಯಶಸ್ಸು ಸಿಗಲಿದೆ. ಜನರು ನಿನ್ನನ್ನು ತುಂಬ ಪ್ರೀತಿಸುತ್ತಾರೆ ಮತ್ತು ನಿನ್ನ ಹೆಸರು ದೂರದವರೆಗೆ ಹರಡುತ್ತದೆ. ನಿನ್ನ ಜೀವನದಲ್ಲೂ ಉತ್ತಮವಾಗಿ ರೂಪುಗೊಳ್ಳುವುದನ್ನು ನೀನೇ ನೋಡುತ್ತೀಯ. ನೀನು ಎಲ್ಲೇ ಹೋದರೂ ಯಶಸ್ಸು ನಿನ್ನನ್ನು ಹುಡುಕಿಕೊಂಡು ಬರುತ್ತದೆ. ಜನರು ನಿನ್ನನ್ನು ಕೆಲಸಗಳನ್ನು ಕೊಂಡಾಡುತ್ತಾರೆ. ಇಲ್ಲಿಯವರೆಗೂ ನಿನ್ನನ್ನು ಕಾಡುತ್ತಿದ್ದ ಎಲ್ಲ ಅಡೆತಡೆಗಳು, ಕಷ್ಟಗಳು ಮತ್ತು ತೊಂದರೆಗಳಿಂದ ನಿನ್ನ ಜೀವನ ಮುಕ್ತವಾಗಲಿದೆ. ನನ್ನ ಪ್ರೀತಿಯ ಮಗನೇ, ನೀನು ಇನ್ನು ಮುಂದೆ ಚಿಂತಿಸಬೇಡ. ಇದು ಸಂತೋಷ ಪಡುವ ಸಮಯ, ಸಂಭ್ರಮಿಸುವ ಸಮಯ. ನಿನ್ನ ಅದೃಷ್ಟ ಬದಲಾಗುವುದನ್ನು ನೀನು ನಿನ್ನ ಸ್ವಂತ ಕಣ್ಣುಗಳಿಂದ ನೋಡಲಿದ್ದೀಯ. ಈ ಯಶಸ್ಸಿನ ಅವಧಿಯು ಸುದೀರ್ಘವಾಗಿರುತ್ತದೆ. ಮುಂಬರುವ 3 ತಿಂಗಳುಗಳು ನಿನಗೆ ಅತ್ಯಂತ ಸುರಕ್ಷಿತ ಮತ್ತು ಅದೃಷ್ಟದ ತಿಂಗಳುಗಳಾಗಿವೆ. ಈ 3 ತಿಂಗಳುಗಳಲ್ಲಿ ನಿನ್ನ ಹಲವಾರು ಆಸೆಗಳು ಈಡೇರುತ್ತವೆ. ನಿನ್ನ ಕನಸುಗಳು ನನಸಾಗುತ್ತವೆ. ನಿನಗೆ ಅಪಾರವಾದ ಧನಲಾಭವಾಗುತ್ತದೆ ಮತ್ತು ಹಣಕಾಸಿಗೆ ಸಂಬಂಧಿಸಿದ ಎಲ್ಲ ಸಮಸ್ಯೆಗಳು ಕೊನೆಗೊಳ್ಳುತ್ತವೆ. ನೀನು ಜೀವನದಲ್ಲಿ ತುಂಬ ಮುಂದೆ ಹೋಗಲಿದ್ದೀಯ. ಕಷ್ಟದ ದಿನಗಳು ಈಗ ಕಳೆದು ಹೋಗಿವೆ. ಬ್ರಹ್ಮಾಂಡವು ನಿನ್ನ ಅದೃಷ್ಟವನ್ನು ಬದಲಾಯಿಸಲು ಒಂದು ದೊಡ್ಡ ಯೋಜನೆಯನ್ನು ರೂಪಿಸುತ್ತಿದೆ. ನಿನಗೆ ಇದ್ದಕ್ಕಿದ್ದಂತೆ ಒಂದು ದೊಡ್ಡ ಒಳ್ಳೆಯ ಸುದ್ದಿ ಸಿಗಲಿದೆ. ಪರಮಪಿತ ಪರಮೇಶ್ವರನೇ ನಿನ್ನ ರಕ್ಷಕನಾಗಿದ್ದಾನೆ. ಅವನೇ ನಿನಗೆ ಈ ಸಂತೋಷದ ಸಂದೇಶವನ್ನು ಸಿದ್ಧಪಡಿಸಿದ್ದಾನೆ. ಅವನು ತನ್ನ ದಿವ್ಯ ಶಕ್ತಿಯನ್ನು ನಿನಗೆ ಕಳುಹಿಸುತ್ತಿದ್ದಾನೆ. ನಿನ್ನ ಜೀವನದಲ್ಲಿ ಸಂತೋಷದ ಮೋಡಗಳು ಕವಿಯಲಿವೆ. ಕಷ್ಟ ಮತ್ತು ಚಿಂತೆಗಳ ಸಮಯ ಮುಗಿದಿದೆ. ಹಣಕಾಸಿನ ತೊಂದರೆಗಳು ಕೊನೆಗೊಳ್ಳುತ್ತಿವೆ. ನಿನಗೆ ನಿನ್ನ ಒಳ್ಳೆಯ ಕರ್ಮಗಳ ದೊಡ್ಡ ಫಲವು ಶೀಘ್ರದಲ್ಲೇ ಸಿಗಲಿದೆ. ದೈವಿಕ ಶಕ್ತಿಗಳು ನಿನ್ನ ಜೊತೆಯಾಗಿವೆ. ನೀನು ಈ ಸಂದೇಶವನ್ನು ಪೂರ್ತಿಯಾಗಿ ಕೇಳಿದ ತಕ್ಷಣವೇ ನಿನ್ನ ಅದೃಷ್ಟದ ಬಾಗಿಲು ಪ್ರಾರಂಭವಾಗುತ್ತದೆ. ನಿನ್ನ ಜೀವನದಲ್ಲಿ ಹಠಾತ್ ಆಗಿ ಒಂದು ದೊಡ್ಡ ಗುಡ್ ನ್ಯೂಸ್ ಬರಲಿದೆ. ಪರಮೇಶ್ವರನು ನಿನ್ನ ಹಣೆಬರಹವನ್ನು ಬಂಗಾರದ ಅಕ್ಷರಗಳಲ್ಲಿ ಬರೆದಿದ್ದಾನೆ. ನೀನು ಈಗ ಧನಾತ್ಮಕ ಶಕ್ತಿಯನ್ನು ರಕ್ಷಣೆಯಲ್ಲಿದ್ದೀಯ. ನಕಾರಾತ್ಮಕ ಶಕ್ತಿಗಳು ನಿನ್ನಿಂದ ದೂರವಾಗುತ್ತಿವೆ. ನೀನು ಒಂದು ಪವಿತ್ರ ಆತ್ಮ. ನಿನ್ನಲ್ಲಿ ಒಳ್ಳೆಯ ಗುಣಗಳಿವೆ. ನೀನು ಮಾಡುವ ಕೆಲಸಗಳಲ್ಲಿ ನಿನಗೆ ಸಂಪೂರ್ಣ ಯಶಸ್ಸು ಸಿಗುತ್ತದೆ ಎಂಬುದನ್ನು ನಂಬು. ಇಲ್ಲಿಯವರೆಗೂ ನೀನು ವಂಚಿತನಾಗಿದ್ದ ಸಂತೋಷವು ಈಗ ನಿನಗೆ ದೈವಿಕ ರೂಪದಲ್ಲಿ ಸಿಗಲಿದೆ. ನಿನ್ನ ನೋವಿನ ಜೀವನವು ಈಗ ಸಂತೋಷದ ಜೀವನವಾಗಿ ಬದಲಾಗಲಿದೆ. ಹೊಸ ನಿರ್ಮಾಣವಾಗಲಿದೆ. ಹೊಸ ಸಂಬಂಧಗಳು ಬೆರೆಯಲಿವೆ.
ನೀನು ಅನುಭವಿಸುತ್ತಿದ್ದ ಕಷ್ಟಗಳ ದಾರಿಯಿಂದ ಮುಕ್ತಿ ಪಡೆಯುವ ಸರಿಯಾದ ಸಮಯ ಈಗ ಬಂದಿದೆ. ಜೀವನದಲ್ಲಿ ಇದ್ದ ಎಲ್ಲ ಸವಾಲುಗಳು ಈಗ ಕೊನೆಗೊಳ್ಳಲಿವೆ. ನಿನ್ನ ಅದೃಷ್ಟವು ಸಂತೋಷದಿಂದ ತುಂಬಿ ತುಳುಕಾಡುತ್ತದೆ. ನಿನ್ನ ಮಾಡುವ ಕೆಲಸಗಳಲ್ಲಿ ಯಶಸ್ಸು ಖಚಿತ. ನಿನ್ನ ಪರಿಶ್ರಮಕ್ಕೆ ಈಗ ಬೆಲೆ ಸಿಗುತ್ತದೆ. ಕಠಿಣ ಸಮಯವು ನಿನ್ನ ಜೀವನದಿಂದ ದೂರವಾಗುತ್ತಿದೆ ಮತ್ತು ಒಂದು ಹೊಸ ಅಧ್ಯಾಯ ಆರಂಭವಾಗುತ್ತಿದೆ. ನೀನು ಯಾವುದೇ ಹಳಹಳಿಗೆ ಇಲ್ಲದೆ ಧೈರ್ಯವಾಗಿ ಮುನ್ನಡೆ. ಹಣದ ತೊಂದರೆಗಳು ನಿರ್ವಹಣೆಯಾಗಲಿವೆ. ಇಡೀ ಜಗತ್ತೇ ನಿನ್ನ ಮುಂದೆ ತಲೆಬಾಗುವಂತಹ ದಿನಗಳು ಬರಲಿವೆ. ನೀನು ಕಲ್ಪನೆಯನ್ನು ಯೋಚಿಸದಷ್ಟು ಅಪಾರ ಸಂತೋಷವನ್ನು ನೀನು ಪಡೆಯಲಿದ್ದೀಯಾ. ನಿನಗೆ ಒಂದು ದಿವ್ಯವಾದ ಕನಸು ಬೀಳಲಿದ್ದು ಅದರಲ್ಲಿ ನಿನ್ನ ಮುಂದಿನ ಒಳ್ಳೆಯ ದಿನಗಳನ್ನು ನೀನು ನೋಡಬಹುದು. ನೀನು ಪವಿತ್ರ ಆತ್ಮನಾಗಿದ್ದೀಯಾ. ನಿನ್ನ ಸುತ್ತಲೂ ಪವಿತ್ರವೇ ಇರುವುದರಿಂದ ನಕಾರಾತ್ಮಕ ಶಕ್ತಿಗಳು ನಿನ್ನ ಮೇಲೆ ದಾಳಿ ಮಾಡಲು ಸಾಧ್ಯವಿಲ್ಲ. ಸಮಸ್ಯೆಗಳು ಕೊನೆಗೊಳ್ಳುತ್ತಿವೆ. ನೀನು ಆಧ್ಯಾತ್ಮಿಕ ಕ್ಷೇತ್ರದಲ್ಲೂ ದೊಡ್ಡ ಯಶಸ್ಸನ್ನು ಕಾಣುತ್ತೀಯಾ. ಪರಮಾತ್ಮನಿಂದ ಅದೃಷ್ಟ ಬದಲಾಯಿಸಿಕೊಳ್ಳಲು ಆಯ್ಕೆಯಾದ ಆ ಪುಣ್ಯವಂತ ನೀನೇ ಆಗಿದ್ದೀಯಾ. ಇಂದಿನ ದಿನ ನಿನಗೆ ಅತ್ಯಂತ ಶುಭ ಮತ್ತು ಉತ್ತಮವಾಗಿದೆ. ಎಂದು ನೀನು ಮನಸ್ಸಿನಲ್ಲಿ ಏನೇ ಆಸೆ ಪಟ್ಟರೂ ಅದು ತಾನಾಗಿಯೇ ಈಡೇರಲು ಪ್ರಾರಂಭಿಸುತ್ತದೆ. ನಿನ್ನ ಜೀವನವು ಧನ ಧಾನ್ಯಗಳಿಂದ ತುಂಬಿ ಹೋಗುತ್ತದೆ. ನೀನು ಪ್ರಗತಿ ಹೊಂದುತ್ತೀಯಾ. ನೀನು ಕಲ್ಪನೆ ಮಾಡಿಕೊಳ್ಳದಷ್ಟು ಸುಲಭವಾಗಿ ಎಲ್ಲವೂ ನಿನಗೆ ಸಿಗಲಿದೆ. ನೀನು ಕೈ ಹಾಕಿದ ಕೆಲಸಗಳೆಲ್ಲ ಅದ್ಭುತ ಬದಲಾವಣೆಗಳನ್ನು ಕಾಣುತ್ತೀಯಾ. ನಿನ್ನ ಮೇಲಿದ್ದ ಸಣ್ಣ ಕಳಂಕ ಅಥವಾ ಸುಳ್ಳು ಆರೋಪದಿಂದ ನೀನು ಮುಕ್ತನಾಗುತ್ತೀಯಾ. ಎಲ್ಲರೂ ನಿನ್ನನ್ನು ಪ್ರೀತಿಸುತ್ತಾರೆ ಮತ್ತು ನಿನಗೆ ಸಹಕರಿಸುತ್ತಾರೆ. ನಿನ್ನ ಕತ್ತಲೆಯ ಹಾದಿಗಳು ಈಗ ಬೆಳಕಿನಿಂದ ಪ್ರಕಾಶಿಸಲಿವೆ. ನಿನ್ನ ಕುಟುಂಬದ ಪ್ರತಿಯೊಬ್ಬ ಸದಸ್ಯನು ನಿನ್ನನ್ನು ಪ್ರೀತಿಸುತ್ತಾನೆ ಮತ್ತು ನಿನ್ನನ್ನು ನಂಬುತ್ತಾನೆ. ತಿಳಿದೋ ತಿಳಿದೆಯೋ ನೀನು ಮಾಡಿದ ತಪ್ಪುಗಳನ್ನು ಪರಮಾತ್ಮನು ಕ್ಷಮಿಸಿದ್ದಾನೆ. ಈಗ ನಿನ್ನ ಕೆಲಸದ ಕಡೆ ಗಮನಹರಿಸು. ನೀನು ತುಂಬ ಮುಂದೆ ಹೋಗಬೇಕಾಗಿದೆ. ನಿನ್ನ ಮನಸ್ಸಿನಲ್ಲಿದ್ದ ಎಲ್ಲ ಗೊಂದಲಗಳು ಈಗ ಕೊನೆಗೊಳ್ಳುತ್ತಿವೆ. ಆದರೆ ಇನ್ನು ಮುಂದೆ ಪ್ರತಿ ಹೆಜ್ಜೆಯಲ್ಲೂ ಯೋಚಿಸಿ ಜಾಗರೂಕತೆಯಿಂದ ಇಡು. ಕೆಲವು ಒಳ್ಳೆಯ ವ್ಯಕ್ತಿಗಳು ಸ್ನೇಹಿತರ ರೂಪದಲ್ಲಿ ನಿನ್ನ ಜೀವನಕ್ಕೆ ಬಂದು ನಿನಗೆ ಸಹಾಯ ಮಾಡಲಿದ್ದಾರೆ. ಇನ್ನು ಕೆಲವೇ ಗಂಟೆಗಳಲ್ಲಿ ನಿನ್ನ ಯಶಸ್ಸು ಖಚಿತವಾಗಲಿದೆ. ನೀನು ದೀರ್ಘಕಾಲದಿಂದ ಕಾಯುತ್ತಿದ್ದ ವಸ್ತುಗಳು ಮತ್ತು ವಿಷಯಗಳು ನಿನಗೆ ಸಿಗುವ ವ್ಯವಸ್ಥೆಯಾಗುತ್ತಿದೆ. ನಿನ್ನ ಪ್ರಶ್ನೆಗಳಿಗೆ ಉತ್ತರ ಸಿಗಲಿದೆ. ನಿನಗೆ ಆಂತರಿಕ ಶಾಂತಿ ಸಿಗಲಿದೆ ಮತ್ತು ಇದ್ದಕ್ಕಿದ್ದಂತೆ ನಿನ್ನ ಕಳೆದು ಹೋದ ಪ್ರೀತಿ ನಿನಗೆ ಮರಳಿ ಸಿಗಲಿದೆ. ನೀನು ಸಾಗುತ್ತಿರುವ ಹಾದಿಯು ನಿನ್ನನ್ನು ಗುರಿಯತ್ತ ಕೊಂಡೊಯ್ಯುತ್ತಿದೆ ಎಂದು ನಿನಗೆ ಎಂದು ತಿಳಿಯಲಿದೆ. ನಿನ್ನ ಮನಸ್ಸಿನಲ್ಲಿದ್ದ ಆಸೆಗಳು ಈಗ ಸಾಕಾರಗೊಳ್ಳಲಿವೆ. ದೀರ್ಘಕಾಲದವರೆಗೂ ನೀನು ಸುಖ ಮತ್ತು ಆನಂದವನ್ನು ಅನುಭವಿಸುತ್ತೀಯಾ. ಕಷ್ಟದ ಪ್ರೀತಿಯ ಸಮಯದಲ್ಲೂ ನೀನು ಧೈರ್ಯಗೆಡದೆ ತಾಳ್ಮೆಯಿಂದ ಇದ್ದಿದ್ದಕ್ಕೆ ಪರಮಾತ್ಮನ ಕೃಪೆ ನಿನ್ನ ಮೇಲಾಗಿದೆ. 4 ದಿಕ್ಕುಗಳಿಂದ ನಿನಗೆ ಸಹಕಾರ ಸಿಗಲಿದೆ. ನಿನ್ನ ಮೇಲೆ ಧನ ವರ್ಷವಾಗಲಿವೆ. ನಿನ್ನ ಜೀವನದಲ್ಲಿ ಒಂದು ದೊಡ್ಡ ಪವಾಡ ನಡೆಯಲಿದ್ದು ನಿನ್ನ ಮುಖದಲ್ಲಿ ಬಂಗಾರದಂತಹ ನಗು ಮೂಡಲಿದೆ. ಕೆಲವು ವ್ಯಕ್ತಿಗಳು ನಿನ್ನ ಆತ್ಮೀಯ ಸ್ನೇಹಿತರಾಗಲಿದ್ದಾರೆ. ನೀನು ಕೆಲವೊಮ್ಮೆ ತುಂಬ ಉದಾಸೀನನಾಗುತ್ತೀಯ. ಆದ್ದರಿಂದ ನಿನ್ನ ಉಜ್ವಲ ಭವಿಷ್ಯವು ಕತ್ತಲೆಯಾಗಿ ಕಾಣುತ್ತದೆ. ನಿನ್ನ ಆಲೋಚನೆಗಳನ್ನು ನಿಯಂತ್ರಿಸು. ನಿನಗೆ ಸಹಾಯ ಮಾಡಲು ಬರುವವರನ್ನು ಶತ್ರುಗಳೆಂದು ಭಾವಿಸಬೇಡ. ಸರಿ ಮತ್ತು ತಪ್ಪುಗಳ ನಿರ್ಧಾರವನ್ನು ಯೋಚಿಸಿ ತಗೋ. ನಿನಗೆ ದುಃಖ ಕೊಟ್ಟವರೇ ಈಗ ನಿನಗೆ ಸಹಾಯ ಮಾಡಲಿದ್ದಾರೆ. ನಿನ್ನ ಭವಿಷ್ಯ ಅತ್ಯಂತ ಉಜ್ವಲವಾಗಲಿದೆ. ನಿನ್ನ ಮನಸ್ಸಿನಲ್ಲಿರುವ ಆಲೋಚನೆಗಳು ನಿನ್ನನ್ನು ಉನ್ನತ ಸ್ಥಾನಕ್ಕೆ ಕೊಂಡೊಯ್ಯಲಿವೆ. ಈಗ ನೀನು ನಿನ್ನನ್ನು ಟೀಕಿಸುವವರಿಂದ ಮತ್ತು ಬೆನ್ನ ಹಿಂದೆ ಮಾತನಾಡುವವರು ನಿಂದಿಸುವವರಿಂದ ದೂರವಿರಬೇಕು. ನಿನ್ನ ಹೃದಯವನ್ನು ಕಠಿಣ ಮಾಡಿಕೊಳ್ಳಬೇಕಾದ ಸಂದರ್ಭ ಬರಬಹುದು. ನಿನ್ನ ಪ್ರಗತಿಯನ್ನು ಸಹಿಸದ ಕೆಲವು ನೆಂಟರು ಮತ್ತು ಸ್ನೇಹಿತರ ಸಹವಾಸವನ್ನು ಬಿಟ್ಟುಬಿಡಬೇಕು. ಮೋಹ ಮಾಯೆಯನ್ನು ತ್ಯಜಿಸು. ಸಂಬಂಧಗಳನ್ನು ಕತ್ತರಿಸಿಕೊಳ್ಳಬೇಕಾಗಿ ಬಂದರೂ ಪರವಾಗಿಲ್ಲ. ಆದರೆ ಪರಮಾತ್ಮ ತೋರಿಸಿದ ದಾರಿಯಲ್ಲಿ ಮುನ್ನಡೆ. ನಿನ್ನ ವಾಣಿಯಲ್ಲಿ ಮಧುರತೆ ಇರಲಿ.
ನಿನ್ನ ಜೀವನದಲ್ಲಿ ಒಂದು ಅದ್ಭುತ ಬದಲಾವಣೆ ಬರಲಿದ್ದು, ಇನ್ನು ಮುಂದೆ ಯಾವುದೇ ಕಷ್ಟಗಳು ನಿನ್ನನ್ನು ಕಾಡುವುದಿಲ್ಲ. ಎಲ್ಲವೂ ಶುಭವಾಗಲಿ. ಶುಭ ದಿನ.